टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಧಿಕ ಬಡ್ಡಿ ಆಸೆ ತೋರಿಸಿ ಕೋಟ್ಯಂತರ ಹಣ ಪಂಗನಾಮ ಹಾಕಲಾಗಿದೆ. ಕಲಬುರಗಿಯಲ್ಲಿ ವೀನಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಾದಂತಹ ವಂಚನೆ ಇದೆ. ಕಲಬುರಗಿ, ವಿಜಯಪುರ, ಬೀದರ್ ಜಿಲ್ಲೆ ಜನರಿಗೆ ಪಂಗನಾಮ ಹಾಕಿದ್ದಾರೆ. 800 ಜನರಿಂದ ಸುಮಾರು 50 ಕೋಟಿಗೂ ಅಧಿಕ ಹಣ ಪಡೆದು ವಂಚನೆಯಾಗಿದೆ. ರಾಮು ಅಕುಲ್ ಅಲಿಯಾಸ್ RB ರೆಡ್ಡಿ ಎಂಬಾತನಿಂದ ಆಗಿರುವಂತಹ ವಂಚನೆ. 800 ಜನರಿಂದ ಸುಮಾರು 50 ಕೋಟಿಗೂ ಅಧಿಕ ಹಣ ಪಡೆದು ವಂಚಿಸಿದ್ದಾರೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆ ಮೂಲದ ನಿವಾಸಿ ಈ ರಾಮು ಅಕುಲ್ ಈಗ ವಂಚನೆಗೊಳಗಾದವರು ದಿಕ್ಕೆ ತೋಚದಂತಾಗಿದ್ದಾರೆ. ಅಧಿಕ ಬಡ್ಡಿ ಆಸೆ ತೋರಿಸಿ ಪಂಗನಾಮ ಹಾಕಿರೋದು ಈ ರಾಮು ಅಕುಲ್, ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆ ಮೂಲದ ನಿವಾಸಿ. ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡ್ತೀನಿ ಅಂತ ಹೇಳಿ ಹಣ ಪಡೆದು ಈ ರೀತಿ ವಂಚನೆ ಮಾಡಿದ್ದಾರೆ. ಆರಂಭದಲ್ಲಿ ಹೇಳಿದ್ದೇ ಅದು, ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡ್ತೀನಿ. ಹಣ ಹೂಡಿದವರಿಗೆ ಅಧಿಕ ಬಡ್ಡಿಯನ್ನ ಕೂಡ ಕೊಟ್ಟಿದ್ದ ಆರಂಭದಲ್ಲಿ ಆರೋಪಿ. ನಂಬಿಕೆ ಬರೋದಕ್ಕೆ 15% ಇಂದ 20% ಬಡ್ಡಿ ಕೊಟ್ಟು ಜನರನ್ನ ನಂಬಿಸಿದ್ದ. ಅದನ್ನೇ ನಂಬಿಕೊಂಡಂತಹ ಜನ ತಮ್ಮ ಆಸ್ತಿ, ಚಿನ್ನ ಎಲ್ಲ ಅಡ ಇಟ್ಟು ಹಣ ಹೂಡ್ತಾ ಹೋಗ್ತಾರೆ. ಹೆಚ್ಚು ಲಾಭ ಬರುತ್ತೆ ಎನ್ನುವಂತಹ ಆಸೆಯಿಂದ ಜನ ಕೋಟ್ಯಂತರ ಹಣ ಹೂಡಿಕೆ ಮಾಡೋದು. ಆರಂಭದಲ್ಲಿ ಲಾಭ ಕೂಡ ಕೊಟ್ಟಿದ್ದ, ಆದರೆ ನಂತರ ಲಾಭನೂ ಕೊಡದೆ, ಅಸಲು ನೀಡದೆ ರಾಮು ಈಗ ಎಸ್ಕೇಪ್. ಆರೋಪಿ ವಿರುದ್ಧ ದೂರು ಕೊಟ್ಟಿದ್ದಂತಹ ವಂಚನೆಗೊಳಗಾಗಿದ್ದ ಜನ ನ್ಯಾಯ ಕೊಡುವಂತೆ ಕೇಳಿಕೊಂಡಿದ್ರು. ಕೊನೆಗೂ ಅಕುಲ್ ಅರೆಸ್ಟ್ ಆಗಿದ್ದಾರೆ. ರಾಮು ಅಕುಲ್ ಕಲಬುರಗಿ ಸೆನ್ ಪೊಲೀಸರಿಂದ ಅರೆಸ್ಟ್. ಕೇಶರಿ ಬ್ಯಾಂಕಲ್ಲಿ ಲೋನ್ ತೊಗೊಂಡೆ, ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್. ಫಸ್ಟಿಗೆ ಪ್ರತಿ ತಿಂಗಳು 50,000 ಅಂತೆ, ಒಂದು 5 ತಿಂಗಳು ಕೊಟ್ಟ. 5 ತಿಂಗಳು ಕೊಟ್ಟ ಮ್ಯಾಗೆ ಮತ್ತೆ ಇನ್ವೆಸ್ಟ್ ಸ್ವಲ್ಪ ಅಮೌಂಟ್ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಹೇಳಿದ್ರು. ಸರ್ ಮಾಡ್ತೀವಿ ಅಂತೇಳಿ ಒಂದು 40 ಹೊಲ ರಿಜಿಸ್ಟ್ರೇಷನ್ ಮಾಡಿ ಒಂದು 40 ಲಕ್ಷ ಹಾಕಿದೆ. ಗೋಲ್ಡ್ ಇಟ್ಟು ಒಂದು 10 ಲಕ್ಷ ಹಾಕಿದೆ, 6 ಲಕ್ಷ ಹಾಕಿದೆ, 5 ಲಕ್ಷ ಹಾಕಿದೆ. ಪ್ರತಿ ತಿಂಗಳ ಇಂಟ್ರೆಸ್ಟ್ ಕೊಡ್ತೀನಿ ಅಂತೇಳಿ ಮೋಸ ಮಾಡಿದ್ದೇನೆ ಸರ್. ನಮಗೆ ಮೊದಲು 5 ತಿಂಗಳು ಕೊಟ್ಟಿದ್ದೇನೆ ಸರ್. 50,000 ಕೊಡ್ತಿದ್ದೆ. 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸರ್. ನಾನು 50,000 ಕೊಟ್ಟಿದ್ದಾನೆ. ಪ್ರತಿ ತಿಂಗಳ 2.5 ಲಕ್ಷ ಕೊಟ್ಟಿದ್ದಾನೆ. 5 ಲಕ್ಷಕ್ಕೆ ಮುಂದೆ ಕೊಡ್ತೀನಿ ಅಂತೇಳಿ ಆಸೆ ಬಂತು ಸರ್. ನಮಗೂ ಒಂಚೂರು ಹಾಕಿದ್ರಿ ಸರ್. ಎಲ್ಲ 40 ಲಕ್ಷ ಹಾಕಿದ್ವಿ, 10 ಲಕ್ಷ ಹಾಕಿದ್ವಿ, 20 ಲಕ್ಷ ಹಾಕಿ ಹಾಗೆ ಹಾಕೋತಾ 1,07,00,000 ಆಯ್ತು ಸರ್. ಟೋಟಲ್ ನಮಗೆ ರಿಟರ್ನ್ ಮಾಡಿದ್ದು 10 ಲಕ್ಷ ಮಾಡಿದ್ದಾನೆ. ಅದೇ ತಿಂಗಳ ಇಂಟ್ರೆಸ್ಟ್ ಕೊಡ್ತಾರನ್ನ ಒಬ್ರಿಗೊಬ್ರಿಗೆ ಪರಿಚಯ ಮಾಡಿ ಆಸೆ ಮಾಡಿ ಊರನ್ನು ಪ್ಲಾಟ್ ಮಾರಿ ಸಂಘ ಲೋನ್ ತೊಗೊಂಡು ಸಂಘ ಕಟ್ಟಾಗ ಹೋಗ್ತಾವ, ಅದು ಬರ್ತಾವೆ. ಇನ್ನೂ ಮಕ್ಕಳು ಫೀಸ್ ಹೋಗ್ತೇಳಿ ನಾವು ಮೊದಲು ಭಾಳ ಲಾಸ್ಟ್ನಾಗ ಇದ್ದೀವಿ ಸರ್. ಅಲ್ಲಿ ಇಲ್ಲಿ ತಂದು ಹಾಕಿ ಲಾಸ್ಟ್ನಾಗ ಇದ್ದೀವಿ ಸರ್. ಚೀಟಿ ಬಿ ಸಿ ಅದನ್ನೂ ಹತ್ತಿಲ್ಲ ರೀ. ಅದನ್ನ 3-4 ತಿಂಗಳಿತ್ತು ಹೋಗ್ಬಿಟ್ರಿ ಸರ್. ಭಾಳ ಮೋಸ ಮಾಡಿ ಸರ್. ಸಂಘ ಲೋನ್ ತೊಗೊಂಡು BC ಅಲ್ಲಿ ಇಲ್ಲಿ ಹಾಕಿ ಹತ್ತಿ ಊರನ್ನು ಪ್ಲಾಟ್ ಮಾರಿ ಪರೇಷನ್ ನಡೆದು ಸಂಘನೆ ಕಟ್ಟರು ಮನೆ ಮುಂದೆ ಬಂದು ಕುಂದಿರ್ತಾರೆ. ಈಗ 6ನೇ ತಿಂಗಳು ಸರ್, 6 ಮಂತ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಈಗ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಈ ರೀತಿ ವಂಚನೆ, ಇಷ್ಟು ಕೋಟಿ ಹಣ ವಂಚನೆ ಮಾಡಿದ್ದ ಅಂತಂದ್ರೆ ಈತನ ಹಿನ್ನೆಲೆ ಏನು? ಎಷ್ಟು ಜನ ಈ ರೀತಿ ನೊಂದ್ಕೊಂಡಿದ್ದಾರೆ? ಈಗ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ವಂಚನೆಗೆ ಸಂಬಂಧಪಟ್ಟಂತೆ? ಪ್ರತಿಮಾ, ನಿಜಕ್ಕೂ ಸದ್ಯ 800ಕ್ಕೂ ಅಧಿಕ ಜನರು ಈ ರಾಮು ಹತ್ರ ಇನ್ವೆಸ್ಟ್ ಮಾಡಿದ್ರು ಅನ್ನೋಂಥ ಒಂದು ಮಾಹಿತಿ ಸದ್ಯ ಖುದ್ದು ಪೊಲೀಸ್ ಆಯುಕ್ತರೇ ನೀಡ್ತಾ ಇರ್ತಕ್ಕಂಥದ್ದು. ಅದು ಕಲಬುರಗಿ, ಬೀದರ್ ಮತ್ತು ವಿಜಯಪುರ ಜಿಲ್ಲೆಯ 800ಕ್ಕೂ ಹೆಚ್ಚು ಜನರ ಬಳಿ ಸುಮಾರು 50 ಕೋಟಿಗೂ ಹೆಚ್ಚು ಹಣವನ್ನು ಈತ ಏನು ಅಂತಂದರೆ ಹಾಕಿಕೊಂಡು ಪಂಗನಾಮ ಹಾಕಿರ್ತಕ್ಕಂಥದ್ದು. ಮೊದಲು ಏನು ಅಂತಾರೆ, ಈತ ಜನರಿಗೆ ಆಮಿಷ ಒಡ್ತಾ ಇದ್ದ. ನಿಮ್ಮ 1 ಲಕ್ಷಕ್ಕೆ 15ರಿಂದ 20% ಬಡ್ಡಿ ಕೊಡ್ತೀನಿ, ಅಂದರೆ ತಿಂಗಳಿಗೆ 15ರಿಂದ 20,000 ಹಣ ನಿಮಗೆ ನೀಡ್ತೀನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಮಿಷವನ್ನು ಒಡ್ತಾ ಇದ್ದ ಮತ್ತು ಆಸೆಯನ್ನು ತೋರಿಸ್ತಿದ್ದ. ಅದೇ ಥರನಾಗಿ ಪ್ರಥಮ ಹಂತದಲ್ಲಿ ಕೆಲವೊಂದಿಷ್ಟು ಜನರಿಗೆ ಏನು ಅಂತಂದರೆ 5 ಲಕ್ಷ ಇಟ್ಟಂಥವ್ರಿಗೆ, 2 ಲಕ್ಷ ಇಟ್ಟಂಥವ್ರಿಗೆ ಏನು ಅಂತಂದರೆ 10,000, 20,000 ಮತ್ತು 50,000 ಗಟ್ಟಲೆ ತಿಂಗಳ ಬಡ್ಡಿಯನ್ನು ಕೊಟ್ಟಿದ್ದ. ಇದೇ ಆಸೆಯನ್ನು ಇಟ್ಕೊಂಡಂಥ ಜನ ಏನು ಅಂತಾರೆ ಕೋಟಿ ಗಟ್ಟಲೆ ಹೂಡಿಕೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಅದನಂತರ ತಾನು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೀನಿ, ಇದರಿಂದ ನಿಮ್ಮ ಹಣವನ್ನು ಡಬಲ್ ಮಾಡಿ ಕೊಡ್ತೀನಿ ಅನ್ನುವಂಥ ಒಂದು ಮತ್ತಷ್ಟು ಆಸೆಯನ್ನು ಹಚ್ಚಿದ. ಅದೇ ಥರನಾಗಿ ಒಬ್ಬರಿನಿಂದ ಒಬ್ಬರಿಗೆ ಏನು ಅಂತಂದರೆ ಈ ರೀತಿಯಾದಂಥ ಸ್ಕೀಮ್ ಇದೆ ಕಲಬುರಗಿಯಲ್ಲಿ ಮತ್ತು ರಾಮು ಅನ್ನೋರು, ಹೈದರಾಬಾದ್ ಮೂಲದ ರಾಮು ಅನ್ನೋರು ಈ ರೀತಿಯಾದ ಸ್ಕೀಮನ್ನು ಜನರಿಗೆ ನೀಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿ ಸದ್ಯ ನೂರಾರು ಜನರಿಂದ ಇನ್ವೆಸ್ಟನ್ನು ಮಾಡಿಸಿರ್ತಾನೆ ಮತ್ತು ನೂರಾರು ಜನರಿಗೆ ಏನು ಅಂತಂದರೆ ತಾನು ಹಣ ದ್ವಿಗುಣ ಮಾಡ್ತೀನಿ ಅಂತೇಳಿ ಸದ್ಯ 50 ಕೋಟಿಗೂ ಅದಕ್ಕೆ ಹಣವನ್ನು ಹಾಕ್ಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸದ್ಯ ಸೆನ್ ಪೊಲೀಸರಿಂದ ಸೆನ್ ಪೊಲೀಸ್ ಠಾಣೆಗೆ ಯಾವಾಗ ದೂರು ದಾಖಲಾಯಿತು, ಉಲ್ಲಾಸ್ ಎನ್ನುವರು ಯಾವಾಗ ದೂರು ದಾಖಲು ಮಾಡ್ತಾರೆ, ತಾವು 1 ಕೋಟಿಗಿಂತ ಹೆಚ್ಚಿನ ಹಣ ಕಳೆದುಕೊಂಡಿದ್ದೀನಿ, ತಮ್ಮ ಸೈಟು ಮತ್ತು ಹೊಲವನ್ನು ಅಡವಿಟ್ಟು ಈತನ ಬಳಿ ನಾನು ಹಣ ಇಟ್ಟಿದ್ದೆ, ಆದರೆ ಕೇವಲ 5 ತಿಂಗಳು ಮಾತ್ರ ತನಗೆ ಬಡ್ಡಿಯನ್ನು ಕೊಟ್ಟು ಎಸ್ಕೇಪ್ ಆಗಿದ್ದ ಅನ್ನುವಂಥ ಒಂದು ದೂರನ್ನು ನೀಡಿದ ತಕ್ಷಣ ಸದ್ಯ ಏನಾಗ್ತದೆ ಸೆನ್ ಪೊಲೀಸರು ರಾಮು ಅಲಿಯಾಸ್ ಅಕುಲನ್ನು ಅರೆಸ್ಟ್ ಮಾಡಿ ಬಂಧನ ಮಾಡಿರ್ತಕ್ಕಂಥದ್ದು. ಆದರೆ
800ಕ್ಕೂ ಹೆಚ್ಚು ಜನರ ಬಳಿ ಸುಮಾರು 50 ಕೋಟಿಗೂ ಹೆಚ್ಚು ಏನು ಅಂತ ಹಣವನ್ನು ಪಂಗನಾಮ ಹಾಕಿದಂಥ ರಾಮು ಆ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಮತ್ತು ಆ ಹಣವನ್ನು ಏನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸದ್ಯ ಖುದ್ದು ಸೆನ್ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಸುಮಾರು 800ಕ್ಕೂ ಹೆಚ್ಚು ಅದರಲ್ಲಿ ಶಿಕ್ಷಕರಿದ್ದಾರೆ, ಕೆಲವೊಂದಿಷ್ಟು ಕೆಳ ಮಧ್ಯಮ ವರ್ಗದ ಜನರಿದ್ದಾರೆ ಮತ್ತು ಕೆಲವೊಂದಿಷ್ಟು ಸರ್ಕಾರಿ ನೌಕರರಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ದುಡಿಮೆ ಮತ್ತು ತಮ್ಮ ಉಳಿತಾಯವನ್ನು ಈತನ ಬಳಿ ಇಟ್ಟಿದ್ರು. ತಮ್ಮ ಉಳಿತಾಯ ದ್ವಿಗುಣ ಆಗುತ್ತೆ ಮತ್ತು ಹೆಚ್ಚಿನ ಹಣ ಬರುತ್ತೆ ಅನ್ನೋವಂಥ ಒಂದು ಆಸೆಯನ್ನು ಇಟ್ಕೊಂಡು ಇವನ ಬಳಿ ಇಟ್ಟಿದ್ರು. ಆದರೆ ಇವರೆಲ್ಲರೂ ಕೂಡ ಈ ಸದ್ಯ ಅಳಲನ್ನು ತೋಡ್ಕೊತಾ ಇದ್ದಾರೆ. ಯಾಕಂತಂದರೆ ತಮ್ಮ ಇಡೀ ಏನು ಸೇವೆ ಇತ್ತು ಆ ಇಡೀ ಸೇವೆಯ ಉಳಿತಾಯವನ್ನು ನಾವು ಇವನ ಹತ್ರ ಹಾಕಿದ್ದೀವಿ ಅನ್ನೋವಂಥ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಸದ್ಯ ತಮಗೆ ಬರಬೇಕಾದ ಹಣ ಬರಬೇಕು, ಯಾಕಂತಂದರೆ ತಾವು ಊರಿಗೆ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಜಮೀನು ಆಸ್ತಿಗಳನ್ನೆಲ್ಲವನ್ನು ಅಡವಿಟ್ಟಿದ್ದೀವಿ ಅನ್ನೋವಂಥ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.